ಶರದ ಮಾರುಗ ಪ್ರಚಂಡ ಕಶ್ಯಪ ಪದ್ಮಧರಂ ದೇವಂ ತಂ ಸೂರ್ಯಂ ಪ್ರಣಮಾಮ್ಯಹಂ ತಂ ಸೂರ್ಯಂ ಪ್ರಣಮಾಮ್ಯಹಂ. ಯಾರು ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ನೀನು ಸರ್ವ ಸಾಕ್ಷಿಯಾಗಿ ಪೂಜಿಸುತ್ತಿರುವ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ಮೊದಲು ತೋರಿಸಿದ ಶ್ರೀಯಳು ನಾನು. ನನ್ನನ್ನು ಕುಂತಿ ಎನ್ನುವರು. ಹಾಗಾದರೆ ನನ್ನ ಹಡದ ಮಾತಾ ಕುಂತಿಯೇ? ಅಮ್ಮ ಜನನಿ, ಬಹುದಿನದ ಬಯಕೆ ಫಲಿಸಿದಮ್ಮ, ಬಯಸಿದ ದರ್ಶನ ಲಭಿಸಿದಮ್ಮ, ಬಹುದಿನದ ಬಯಕೆ ಫಲಿಸಿದಮ್ಮ. ಎಂತಹ ಕೀರ್ತಿಯಮ್ಮನದು ಹುಟ್ಟಿದ ಕೂಡಲೇ ನನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಡದೆ ನಾನು ನಿನಗೆ ಮಾಡಿದ ದ್ರೋಹವಾದರೂ ಹೇಳುತ್ತಾರೆ.
ಅಮ್ಮ, ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ಸಹ ತಿನ್ನದೇ ಬಿಟ್ಟವಲ್ಲ. ಕಾಡಿನಲ್ಲಿ ವಾಸಿಸುವ ಕ್ರೂರ ಮೃಗಗಳು ತಮ್ಮ ತಮ್ಮ ಮರಿಗಳನ್ನು ಪ್ರೀತಿ ಮಮತೆ ಮಮಕಾರಗಳಿಂದ ಸಾಕಿ ಸಲಹುವು. ಹೀಗಿರುವಾಗ ಮನುಷ್ಯ ಮಾತ್ರದವನಾದ ನಾನು ನಿನಗೆ ಮಾಡಿದ ದ್ರೋಹವಾದರೂ ಏನು ತಾಯಿ? ಅಮ್ಮ, ಈ ಪ್ರಪಂಚವೆಲ್ಲವೂ ಈ ನಿನ್ನ ಮಗನನ್ನು ಸೂತ ನೀಚ ಹೀನ ಕುಲದವನೇ ಎಂದು ಹೇಳಿಸುತ್ತಿದ್ದಾಗ ನೀನಾದರೂ ಬಂದು ಕರ್ಣ ಸೂತನಲ್ಲ, ನಾನೆತ್ತ ಮಗ ಎಂದು ಈ ಪ್ರಪಂಚಕ್ಕೆ ತಿಳಿಸಬಹುದಾಗಿದ್ದ ನೀನು ಏಕಮ್ಮ ಸುಮ್ಮನಾದೆ. ಹೋಗಲಿ ಬಿಡು ತಾಯಿ, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೋಷಿಸಿದರೆ ನಾನು ಪರಮ ಪಾಪಿಯಾಗುವೆನಮ್ಮ. ಇಷ್ಟು ದಿನಗಳಾದ ಮೇಲಾದರೂ ಮಗನೆಂಬ ಮಮಕಾರ ಬಂದಿತ್ತಲ್ಲ, ಕರುಣೆ ತೋರಿದೆಯಲ್ಲ, ನಿನ್ನ ಈ ಉಪಕಾರವನ್ನು ನಾನು ಹೇಗೆ ತೀರಿಸಲು ತಾಯಿ?
ಮಗನೇ, ಮೊದಲೇ ನೊಂದು ಹೋಗಿರುವ ನನ್ನ ಮನಸ್ಸಿಗೆ ನಿನ್ನ ಮಾತುಗಳು ಶೂಲದಂತೆ ಇರಿಯುತ್ತಿವೆ ಕುಮಾರ. ಬಾಲ್ಯದಲ್ಲಿ ನಿನ್ನ ವಿಚಾರವಾಗಿ ನಾನು ಮಾಡಿದ ಅಪಚಾರವನ್ನು ಹೊಟ್ಟೆಯಲ್ಲಿಯೇ ಇಟ್ಟುಕೊಂಡು ಅದೆಷ್ಟು ನೊಂದೆನೋ ಆ ಪರಮೇಶ್ವರನಿಗೆ ಒಬ್ಬನಿಗೆ ಗೊತ್ತು. ಅಂದಿನಿಂದ ಇಂದಿನವರೆಗೂ ನೀನು ಜೀವಿಸಿರುವೆ ಎಂದು ತಿಳಿದಿರಲಿಲ್ಲವಪ್ಪ. ಈಗ ತಾನೇ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನನ್ನು ನೋಡಲೆಂದು ಓಡೋಡಿ ಬಂದೆನಪ್ಪ. ಬಾಲ್ಯದಲ್ಲಿ ನೀನು ಮಗುವಾಗಿದ್ದಾಗ ಒಂದು ಮಾತನಾಡಲು ಶಕ್ತನಾಗಿರಲಿಲ್ಲ. ಅಂದಿನಿಂದ ಇಂದಿನವರೆಗೂ ಅದೆಷ್ಟು ನೊಂದೆಯೋ, ಅದೆಷ್ಟು ಕಣ್ಣೀರು ಸುರಿಸಿದೆಯೋ, ಅದೆಷ್ಟು ಅಪಚಾರಕ್ಕೆ ಗುರಿಯಾದೆಯೋ. ಆಹಾ ಮಗನೇ, ಅದಕ್ಕೆಲ್ಲ ನಾನೇ ಕಾರಣಳು. ನನ್ನನ್ನು ಕ್ಷಮಿಸಪ್ಪ, ಈ ಪಾಪಿ ತಾಯಿಯನ್ನು ಕ್ಷಮಿಸುತ್ತೇನೆ. ಜನನಿ, ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ನನಗೆ ಶ್ರೇಯಸ್ಕರವಲ್ಲ ತಾಯಿ, ಶ್ರೇಯಸ್ಕರವಲ್ಲ. ನಾನು ಹತಭಾಗ್ಯನಮ್ಮ. ನನ್ನ ಕರ್ಮಕ್ಕೆ ನೀನೇನು ತಾನೇ ಮಾಡಿ ನಿನ್ನ ಈ ಪಾದ ಪೂಜೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಕೃತಶಾಲಿಗಳು. ಪಾಪಿಯಾದ ನನಗೆ ಅಂತ ಭಾಗ್ಯವೆಲ್ಲಿಂದ ತಾನೇ ಬರಬೇಕು ತಾಯಿ? ಆದದ್ದು ಹಾಗೆ ಹೋಯಿತು ಮಗನೇ. ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ. ಹೀಗಳಾದರೂ ನನ್ನೊಡನೆ ಬಾ. ನಿನ್ನ ಸಹೋದರ ಒಡಗೂಡಿ ಸೌಖ್ಯವಾಗಿ ಬಾಳುವಂತೆ ಸೌಭಾತ್ರ ದಾನ ಮಾಡು ಕುಮಾರ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಮತ್ತೇನಾದರೂ ಕೇಳುತ್ತಾಯಿ ನಡೆಸಿಕೊಡುವೆನು. ನಾನು ಜೀವಿಸಿರುವ ತನಕ ಆ ಸ್ವಾಮಿ ದ್ರೋಹವನ್ನು ಮಾತ್ರ ಮಾಡಲಾರೆ. ಹಾಗಲ್ಲ ಮಗನೇ, ಹಾಗಲ್ಲ. ಎತ್ತ ತಾಯಿಯಾದ ನಾನೇ ನಿನ್ನಲ್ಲಿ ಭಿಕ್ಷೆ ಬೇಡುತ್ತಿರುವೆನು. ಪಾಂಡವರಲ್ಲಿ ವೈರತ್ವವನ್ನು ಕಳೆ, ಅವರನ್ನು ಉಳಿಸಯ್ಯ. ಅಮ್ಮ, ಅಮ್ಮ ಜನನಿ, ನೀನು ವೀರಮಾತೆ. ನೀನೇ ಹೇಳುತ್ತಾಯಿ, ಪರದಾತನನ್ನು ತೊರೆಯುವುದು ಧರ್ಮವೇ? ಆತನು ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳನ್ನು ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂಥ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆದರೆ ನಾನು ಕೊಲೆಪಾತಕನಿಗಿಂತಲೂ ಕಡೆಯಾಗುವುದಿಲ್ಲವೇ? ಇದರಿಂದ ನಮ್ಮ ತಂದೆ ತಾತಂದಿರು ನರಕಕ್ಕೆ ಬೀಳದಿಯರೇ? ಮುಂದೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಹೇ ಕರ್ಣ, ನೀನೆಂಥ ಪಾಪಿ ಎಂದು ಶಪಿಸದಿಯರೇ? ಇಂಥ ಸನ್ನಿವೇಶದಲ್ಲಿ ವೀರಮಾತೆಯಾದ ನೀನೇ ನನಗೆ ಹಿತಬೋಧನೆಯನ್ನು ಮಾಡುತ್ತಾಯಿ, ಹಿತಬೋಧನೆಯನ್ನು ಮಾಡು. ನಿಜ ಮಗು, ನಿಜವಪ್ಪ, ನಿನ್ನ ಮಾತು ನಿಜವಪ್ಪ. ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ? ಕ್ಷೇಮವನ್ನು ನೋಡಬೇಕಾಗಿದೆ ನಿನ್ನ ಧರ್ಮವಲ್ಲವೇ? ನೀವು 6 ಜನರು ಸೇರಿ ರಾಜ್ಯ ಭಾರವನ್ನು ಮಾಡುವುದು ನಾನು ಕಣ್ಣು ತುಂಬ ನೋಡಬಾರದೆ ಕುಮಾರ. ಇದುವರೆಗೂ ಆ ಪಾಂಡವರು ನನ್ನ ಸಹೋದರರೆಂಬ ಭಾವನೆಯೇ ನನ್ನಲ್ಲಿ ಇರಲಿಲ್ಲ ತಾಯಿ. ನೀನು ಎಳೆಯತನದಲ್ಲಿ ನಿಷ್ಕರಣೆಯಿಂದ ಬೆಳೆಸಿದ ಸಸಿಯು ಪೋಷಿಸುವರಿಲ್ಲದೆ ಒಣಗಿ ಹೋಗಿರುವುದಮ್ಮ, ಪುನಃ ಚಿಗುರುವುದೇನಮ್ಮ? ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಹೇಳಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲುವುದು ತಾಯಿ. ಬಿಡ ನಿನ್ನ ಚಿಂತೆಯನ್ನು. ಲೋಕೈಕ್ಯ ವೀರನಾದ ನೀನು ಆ ಕೌರವರು ಸೇರಿಕೊಂಡು ಪಾಂಡವರಲ್ಲಿ ದ್ವೇಷವನ್ನು ಸಾಧಿಸುತ್ತಿರುವಾಗ ನಾನೇಗೆ ಭಯಪಡದೇ ಇರಲಪ್ಪ. ಹೋಗಲಿ ಬಿಡು, ಇಷ್ಟನ್ನಾದರೂ ಮಾಡು. ನಾಳಿನ ಯುದ್ಧದಲ್ಲಿ ಪರಾನ್ಮುಖನಾಗು. ಈ ಕಾರಣದಂತ ನೀಚನೆಲ್ಲ ತಾಯಿ, ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲೆ ತಾಯಿ? ಈ ಪ್ರಪಂಚವೆಲ್ಲವೂ ನನ್ನನ್ನು ದೂಡಿಬಿಟ್ಟಾಗ ಕುಲಹೀನರಾದ ನನ್ನನ್ನು ಸಾಕಿ ಸಲಹಿ ಅಂಗರಾಜಕ್ಕೆ ಪಟ್ಟಾಭಿಷೇಕವನ್ನು ಮಾಡಿದವನಲ್ಲವೇ? ತನ್ನ ಪ್ರಾಣದ ಪ್ರಾಣದಂತೆ, ಹೃದಯದ ಸಖನಂತೆ ನನ್ನನ್ನೇ ನಂಬಿ ಯುದ್ಧವನ್ನು ಹೂಡಿರುವಾಗ, ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿಸಬೇಕಾಗಿರುವಾಗ ಇಂತಹ ಸಂಬಂಧವನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಇಲ್ಲ ತಾಯಿ, ಇಲ್ಲ, ಸರ್ವದಾ ಆಗಲಾರದು. ನಾನು ಯುದ್ಧದಿಂದ ಪರಾನ್ಮುಖನಾಗಲಾರೆ. ಮಗನೇ, ನಾಳಿನ ಯುದ್ಧದಲ್ಲಿ ಪಾಂಡವರು ನಿನ್ನ ಕೈಗೆ ಸಿಕ್ಕರೆ ಅವರನ್ನು ಕೊಲ್ಲಬೇಡವಯ್ಯ, ಉಳಿಸು ಕಂದ, ಅವರನ್ನು ಉಳಿಸು. ಅಮ್ಮ, ಎಂತಹ ಸ್ವಾರ್ಥ ಮನೋಭಾವ ತಾಯಿ. ಪಾಂಡವರು ನಿನ್ನ ಮಕ್ಕಳು, ನಾನು ಸೂತಕುಲದಲ್ಲಿ ಬೆಳೆದವನಲ್ಲವೇ? ಆ ಪಾಂಡವರ ಮೇಲಿರುವ ಪ್ರೀತಿ, ಮಮತೆ, ಮಮಕಾರಗಳು ನನ್ನ ಮೇಲಿಲ್ಲವೇಕೆ ತಾಯಿ? ನಿನಗೆ ನನ್ನ ಮೇಲಿಲ್ಲವೇಕೆ? ನಿನ್ನ ಮಕ್ಕಳನ್ನು ಉಳಿಸಿಕೊಡಬೇಕೆ? ಆಗಬಹುದು ತಾಯಿ, ಆಗಬಹುದು. ಯಾರನ್ನಾದರೂ ಉಳಿಸುವುದು, ಯಾರನ್ನಾದರೂ ಉಳಿಸುವುದು. ಆದರೆ ಆ ನನ್ನ ಪರಮ ವೈರ್ಯಾದ ಅರ್ಜುನನನ್ನು ಮಾತ್ರ ಉಳಿಸಲಾರೆ. ಅಮ್ಮ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷ ಪಟ್ಟರೆ
ಆಗ ನನ್ನ ಜೀವನವು ಸಾರ್ಥಕವಾಗುವುದಮ್ಮ, ಬೇಡ ಕುಮಾರ. ಸಾರ್ಥಕವಾಗುವುದು. ಅಮ್ಮ, ಆತನಿಗೆ ನನ್ನಲ್ಲಿರುವ ವಿಶ್ವಾಸವನ್ನು ನೀನೇನು ಬಲ್ಲ. ಅರ್ಜುನನ ಮೇಲೆ ನಿನಗೆ ಏಕಿಷ್ಟೊಂದು ದ್ವೇಷ. ಹೋಗಲಿ ಬಿಡು ಕಂದ, ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳುವರು. ಅಮ್ಮ, ಅವರೊಡನೆ ಕೂಡಿ ಬಾಳುವ ಇಚ್ಛೆ ಇಲ್ಲದಿದ್ದರೂ ಪರವಾಗಿಲ್ಲ. ನೀವು 6 ಜನರು ಸೇರಿ ರಾಜ್ಯಭಾರ ಮಾಡುವುದನ್ನು ನಾನು ಕಣ್ತುಂಬ ನೋಡುವುದು ನನಗೆ ಹೊಟ್ಟೆಗದೆ ಸಂತೋಷ. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಳಾವಕಾಶವಿರುವುದು. ಅರ್ಜುನನಿಂದ ನಾನೇ ಮೃತಪಟ್ಟರು ಅಥವಾ ನನ್ನಿಂದ ಅರ್ಜುನನೇ ಮೃತಪಟ್ಟರು, ನಿನಗ 5 ಮಕ್ಕಳು ಉಳಿದೇ ಉಳಿಯುವರು. ಬಿಡುತ್ತಾಯಿ ನಿನ್ನ ಚಿಂತೆಯನ್ನು. ಶ್ರೀಕೃಷ್ಣ ಪರಮಾತ್ಮನು ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಹೇಳಿರುವಾಗ ಭಯವಿಲ್ಲಿರುತ್ತಾಯಿ. ಬಿಡುತ್ತಾಯಿ ನಿನ್ನ ಚಿಂತೆಯನ್ನು. ನನ್ನದೊಂದು ಮಾತನ್ನು ನಡೆಸಿಕೊಡುವೆ ಯಾಕಂದ. ಅಮ್ಮ, ನಿನ್ನದೊಂದು ಮಾತು, ಅದೇನು ಹೇಳ್ತಾಯಿ? ಖಂಡಿತವಾಗಿ ನಡೆಸಿಕೊಡುವೆನು. ಸತ್ಯವಾಗಿಯೂ ನಡೆಸಿಕೊಡುವೆ. ಅಮ್ಮ, ಎತ್ತ ತಾಯಿಯ ಮಾತನ್ನು ನಡೆಸಿಕೊಡಲಾರದ ಕಡುಪಾಪಿ ಎಂದು ಭಾವಿಸಿದೆ ಈ ಕರ್ಣನನ್ನು. ಅದೇನು ಹೇಳ್ತಾಯಿ? ನಾಳಿನ ಯುದ್ಧದಲ್ಲಿ ತೊಟ್ಟ ಬಾಣವನ್ನು ಪುನಃ ತೊಡಬೇಡ. ಎಂತಹ ಮಾತನ್ನು ಕೇಳಿದೆ ತಾಯಿ, ಎಂಥ ಮಾತನ್ನು ಕೇಳಿದೆ. ಮಿತ್ರ ಸುಯೋಧನ, ನೀನೀಗ ಕೆಟ್ಟೆ. ಅಷ್ಟ ದಿಕ್ಪಾಲಕರೇ, ಸೂರ್ಯ ಚಂದ್ರಾದಿಗಳೇ, ಮನುಮನಿಗಳೇ, ನನ್ನ ಸ್ವಾಮಿಯನ್ನು ನೀವೇ ಕಾಪಾಡಬೇಕು. ಶ್ರೀಕೃಷ್ಣ ಪರಮಾತ್ಮನು ಬಂದು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಹೆತ್ತ ತಾಯಿ ಬಂದು, ಮಗನೇ ಕರ್ಣ, ತೊಟ್ಟ ಬಾಣವನ್ನು ಪುನಃ ತೊಡಬೇಡವೆಂದು ವಾಗ್ದಾನ ಪಡೆದಳು. ಹಾಗಲಿ ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡುತ್ತಿರುವವು. ಮಾಡಲಿ, ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಅಮ್ಮ, ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ. ನಿಮ್ಮೆಲ್ಲರ ಸಂತೋಷವಿದ್ದಂತಾಗಲಿ. ನೀನಿನ್ನು ಹೋಗಿ ಬಾ ತಾಯಿ. ಅಮ್ಮ, ಇಲ್ಲಿ ಬಾ ತಾಯಿ. ಎತ್ತ ತಾಯಿಯ ಪ್ರಥಮ ದರ್ಶನದಿಂದಾಯಿತು. ಪುನಃ ನಿನ್ನನ್ನು ನೋಡುವ ಭಾಗ್ಯವು ಈ ಪಾಪಿಗೆ ಲಭಿಸುವುದೋ ಇಲ್ಲವೋ. ಕಡೆಯದಾಗಿ ನನ್ನದೊಂದು ಮಾತನ್ನು ನಡೆಸಿಕೊಡುವೆಯೋ ತಾಯಿ? ಅದೇನೆಂದು ಹೇಳು ಕಂದ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರ ಬಳಿಯಲ್ಲಿಯೂ ಹೇಳಬೇಡ ತಾಯಿ. ಕುಮಾರ, ದೈವವಶತ್ ನಾನೊಂದು ವೇಳೆ ಯುದ್ಧದಲ್ಲಿ ಮೃತಪಟ್ಟರೆ ಸತ್ಯ ಸಂಗನಾದ ಧರ್ಮರಾಯನ ಕೈಯಿಂದಲೇ ನನ್ನ ಉತ್ತರ ಕ್ರಿಯಾದಿಗಳನ್ನು ನಡೆಸಿಕೊಡಬೇಕೆಂದು ಸಂತೋಷದಿಂದ ಬೇಡಿಕೊಳ್ಳುತ್ತೇನೆ ತಾಯಿ. ದ್ವೇಷ, ಅಸೂಯೆ ತುಂಬಿರುವ ಈ ಪ್ರಪಂಚದಲ್ಲಿ ಈ ಪ್ರಪಂಚ ನಾಶವಾಗಿ ಹೋಗಲಿ. ದೈವಾನುಕೂಲವಿಲ್ಲದ ಮನುಷ್ಯನು ಬದುಕಿದ್ದರೂ ಪ್ರಯೋಜನವಿಲ್ಲ. ಈಗಲೇ ಯುದ್ಧ ಭೂಮಿಗೆ ಹೋಗಿ ಪೌರುಷವಿರುವ ತನಕ ಹೋರಾಡಿ ನನ್ನ ಸ್ವಾಮಿಗಾಗಿಯೇ ಮಡಿವೆನು. ಉಳಿದಿದ್ದು ದೈವ ಇಚ್ಛೆ. ಹೇ ವಿಧಿ, ನಿನ್ನ ನೀಲೆಯು ಅಗಣಿತವಾದದ್ದು. ವಿಧಾತನ ನಾಟಕ ಬಲ್ಲವರಾರ, ಮಾನವ ಜೀವ ಮೋಹಾಂಧಕಾರ, ಎಲ್ಲ ಮಾಯೇ ಮಾಯಾ.
ದುರ್ಯೋಧನ, ಅಂದು ತುಂಬಿದ ರಾಜಸಭೆಯಲ್ಲಿ ದ್ರೌಪದಿ ತುರುಬನ್ನು ಜಗ್ಗಿಸಿ ನನ್ನ ಹೊಟ್ಟೆಗೆ ಕಿಚ್ಚಲಿನ ಪಾದಕ್ಕೆ ಇನ್ನು ನೀನು ನನ್ನಿಂದ ತಪ್ಪಿಸಿಕೊಳ್ಳಲಾರೆ. ಎತ್ತ ನೋಡಿದರು ಆ ದ್ರೋಹಿ ದುರ್ಯೋಧನ ಸುಳಿವೇ ಇಲ್ಲವಲ್ಲ. ಅವನೇನು ಭೂಗರ್ಭದಲ್ಲಿ ಹರಿಗಿ ಹೋದನೋ, ಆಕಾಶದಲ್ಲಿ ಹರಿಗಿ ಹೋದನೋ, ಇಲ್ಲವೇ ಮರಳಿ ಗಾಂಧಾರಿಯ ಗರ್ಭವನ್ನು ಸೇರಿದನು. ಇಲ್ಲವಾದಲ್ಲಿ ಅವನು ಕಾಣದೇ ಇರುತ್ತಿರಲಿಲ್ಲ. ಅವನನ್ನು ಕಂಡು ಅವನ ಗುಂಡಿಗೆ ನನ್ನ ಹಸ್ತದ ಇನ್ನುವರೆಗೂ ನನಗೆ ಸಮಾಧಾನವಿಲ್ಲ. ಕರ್ಣ, ಕರ್ಣ, ಏನು ಮಾಡಲಿ? ಭೀಷ್ಮ, ದ್ರೋಣ, ಶಲ್ಯ, ಶಕುನಿ ಎಲ್ಲರೂ ಹತರಾದರಲ್ಲ. ಕೊನೆಗೆ